ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಕಥಾ ಸಮಯಕ್ಕೆ ಸ್ವಾಗತ. ಈ ಕಥಾ ಸಮಯ ಮಾಲಿಕೆಯಲ್ಲಿ ದೇವರಿಗಾಗಿ ಜೀವಿಸಿ ತ್ಯಾಗಪೂರ್ವಕವಾಗಿ ಸೇವೆ ಸಲ್ಲಿಸಿದ ದೇವಭಕ್ತರ ಚರಿತ್ರೆಯನ್ನು ಕಲಿಯುತ್ತಿದ್ದೇವೆ. ಯಾರು ಈ ಮಿಷನರಿಗಳು? ಯೆಶಾಯನ ಪ್ರವಾದನ ಗ್ರಂಥ 6ನೇ ಅಧ್ಯಾಯದ 8ನೇ ವಚನ ಈ ರೀತಿ ಹೇಳುತ್ತದೆ: ಯಾರು ಹೋಗುವರು, ಯಾರನ್ನು ಕಳುಹಿಸಲಿ? ಈ ಶಬ್ದಕ್ಕೆ ಕಿವಿಗೊಟ್ಟು ನಾನು ಹೋಗುತ್ತೇನೆ ಎಂದು ಹೇಳುವವನೇ ಮಿಷನರಿಯಾಗಿದ್ದಾನೆ. ತನ್ನ ಸ್ವಂತ ಜನರನ್ನು, ಸ್ಥಳವನ್ನು, ಸಂಸ್ಕೃತಿಯನ್ನು ಬಿಟ್ಟು ದೇವರು ಕಳಿಸಿದಂತಹ ಸ್ಥಳಕ್ಕೆ ಹೋಗುವವನೇ ಮಿಷನರಿಯಾಗಿದ್ದಾನೆ. ಸ್ಕಡರ್ ಕುಟುಂಬದ 3ನೇ ತಲೆಮಾರಿನ ವೈದ್ಯಕೀಯ ಮಿಷನರಿಯಾದ ಹೈಡಾ ಸ್ಕಡರ್ ಅವರು 1870 ಡಿಸೆಂಬರ್ 9 ತಮಿಳುನಾಡಿನ ರಾಣಿಪೇಟಿನಲ್ಲಿ ಜಾನ್ ಸ್ಕಡರ್ ಜೂನಿಯರ್ ಸೋಫಿಯಾ ಎಂಬ ದಂಪತಿಗೆ ಮಗಳಾಗಿ ಜನಿಸಿದರು. ಇವರ ತಾತ ಜಾನ್ ಸ್ಕಡರ್ ಸೀನಿಯರ್ ರವರು ಅಮೆರಿಕಾದಲ್ಲಿ ವೈದ್ಯಕೀಯ ಶಿಕ್ಷಣ ಮುಗಿಸಿ ಡಾಕ್ಟರ್ ಆಗಿ ಕೆಲಸ ಮಾಡಿಕೊಂಡಿದ್ದರು. ಭಾರತದಲ್ಲಿನ ಸೇವೆಯ ಅವಶ್ಯಕತೆಯನ್ನು ಅರಿತ ಇವರು ತನ್ನ ಹೆಂಡತಿ ಮತ್ತು 2 ವರ್ಷದ ಮಗುವಿನೊಂದಿಗೆ ಭಾರತಕ್ಕೆ ಬಂದರು. ಆ ಮಗು ಚಿಕ್ಕ ವಯಸ್ಸಿನಲ್ಲಿಯೇ ತೀರಿಕೊಂಡಿತ್ತು. ಆನಂತರ ಹುಟ್ಟಿದ 8 ಗಂಡು ಹಾಗೂ 2 ಹೆಣ್ಣು ಮಕ್ಕಳಲ್ಲಿ ಮತ್ತೆ ಒಂದು ಗಂಡು ಮಗು ಸಾವಿಗೀಡಾಯಿತು. ಉಳಿದ 7 ಗಂಡು ಮಕ್ಕಳು ಅಮೆರಿಕದಲ್ಲಿ ಓದು ಮುಗಿಸಿ ಭಾರತಕ್ಕೆ ಬಂದು ಸೇವೆಯಲ್ಲಿ ತೊಡಗಿಸಿಕೊಂಡರು. ಇಂತಹ ಸೇವಾ ಮನೋಭಾವವನ್ನು ಹೊಂದಿದ ಕುಟುಂಬದಲ್ಲಿ ಹುಟ್ಟಿದ ಹೈಡಾ ಭಾರತದ ಪರಿಸ್ಥಿತಿಯನ್ನು ಚಿಕ್ಕಂದಿನಿಂದಲೇ ನೋಡಿ ತಿಳಿದಿದ್ದರಾದ್ದರಿಂದ ಯಾವ ಕಾರಣಕ್ಕೂ ನಾನು ಭಾರತದಲ್ಲಿ ಸೇವೆ ಮಾಡುವುದಿಲ್ಲ, ತಾನು ಮದುವೆಯಾಗಿ ಅಮೆರಿಕದಲ್ಲಿ ನೆಲೆ ನಿಲ್ಲುವುದಾಗಿ ತನ್ನ ಗೆಳತಿಯರೊಂದಿಗೆ ಹೇಳಿಕೊಳ್ಳುತ್ತಿದ್ದಳು. 1890ರಲ್ಲಿ ತನ್ನ ತಾಯಿ ಮೆಡ್ರಾಸಿನ ದಿಂಡಿವನಂ ಮಿಷನ್ ಬಂಗಲೆಯಲ್ಲಿ ಅನಾರೋಗ್ಯದಿಂದ ಬಳಲುತ್ತಾ ಇದ್ದಾಗ ತನ್ನ ತಂದೆಗೆ ಸಹಾಯ ಮಾಡುತ್ತಾ ತಾಯಿಯನ್ನು ಆರೈಕೆ ಮಾಡಲು ಹೈಡಾ ಮತ್ತೆ ಭಾರತಕ್ಕೆ ಬಂದಳು. ಸೇವೆಗೆಂದು ಭಾರತಕ್ಕೆ ಬರಲೇಬಾರದೆಂದು ಮೊದಲೇ ನಿರ್ಧರಿಸಿದ್ದ ಅವರ ಜೀವನ ಬದಲಾದದ್ದು ಆ ಒಂದು ರಾತ್ರಿಯಲ್ಲಿ. ಆ ರಾತ್ರಿ ಮನೆಯ ಬಾಗಿಲು ತಟ್ಟಲ್ಪಟ್ಟ ಶಬ್ದ ಕೇಳಿ ಹೊರಬಂದ ಹೈಡಾಳಿಗೆ ಕಾಣಿಸಿದ್ದು ಒಬ್ಬ ವ್ಯಕ್ತಿ. ಆತ ತನ್ನ 14 ವರ್ಷದ ಗರ್ಭಿಣಿ ಹೆಂಡತಿಯ ಹೆರಿಗೆ ಮಾಡಿಸಲು ಬರುವಂತೆ ಹೈಡಾಳನ್ನು ಕೇಳಿಕೊಳ್ಳುತ್ತಾನೆ. ಹೇಗಾದರೂ ತನ್ನ ಹೆಂಡತಿಯ ಜೀವ ಉಳಿಸಿ ಎಂದು ಬೇಡಿಕೊಳ್ಳುತ್ತಾನೆ. ಹೈಡಾ ತಾನು ಡಾಕ್ಟರ್ ಅಲ್ಲ, ತನ್ನ ತಂದೆ ಡಾಕ್ಟರ್, ತಕ್ಷಣವೇ ಅವರನ್ನು ಕಳುಹಿಸುವುದಾಗಿ ಹೇಳಿದಳು. ಆದರೆ ಆ ವ್ಯಕ್ತಿ ಅದನ್ನು ತಿರಸ್ಕರಿಸಿ ಅಲ್ಲಿಂದ ಹೊರಟು ಹೋದ. ಸ್ವಲ್ಪ ಸಮಯದ ನಂತರ ಮತ್ತೊಬ್ಬ ವ್ಯಕ್ತಿ ಬಾಗಿಲು ತಟ್ಟಿದ. ಆತನಿಗೂ ಸಹ ಹೈಡಾ ತನ್ನ ತಂದೆಯನ್ನು ಕಳಿಸುವುದಾಗಿ ಹೇಳಿದಾಗ್ಯೂ ಆತನು ತಿರಸ್ಕರಿಸಿ ಹೊರಟು ಹೋದ. ಸ್ವಲ್ಪ ಸಮಯದ ನಂತರ ಮತ್ತೂ ಒಬ್ಬ ವ್ಯಕ್ತಿ ದುಃಖದಿಂದ ಬಂದು ತನ್ನ ಹೆಂಡತಿಯನ್ನು ಕಾಪಾಡಬೇಕಾಗಿ ಬೇಡಿಕೊಂಡ. ಆ ಸಮಯದಲ್ಲಿ ಇವರಿಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲವಲ್ಲ ಎಂದು ಮರುಗಿದರು ಹೈಡಾ. ಹೆಂಗಸರಿಗೆ ಹೆಂಗಸರೇ ಹೆರಿಗೆ ಮಾಡಿಸಬೇಕು, ಗಂಡಸರು ಮಾಡಿಸುವಂತಿಲ್ಲ ಎಂಬ ಭಾರತೀಯರ ಮನೋಭಾವವನ್ನು ಅರಿತ ಹೈಡಾ ಬಹಳ ಬೇಸರ ಪಟ್ಟುಕೊಂಡಳು. ಆಕೆಯ ಹೃದಯ ಕಳವಳಪಟ್ಟಿತ್ತು. ಹೆಂಡತಿ ಮಗುವಿನ ಜೀವಕ್ಕಿಂತ ತಮ್ಮ ಮೂಢನಂಬಿಕೆಗಳೇ ಹೆಚ್ಚು ಎಂದುಕೊಂಡಿದ್ದ ಈ ಮನುಷ್ಯರ ನಡುವೆ ಸೇವೆ ಮಾಡಲು ದೇವರು ತನ್ನನ್ನು ಕರೆಯುತ್ತಿದ್ದಾನೋ ಏನೋ ಎಂಬ ಒಂದು ಸಣ್ಣ ಆಲೋಚನೆ ಆಕೆಯ ಮನಸ್ಸಿನಲ್ಲಿ ಉದಯವಾಯಿತು. ಮರುದಿನ ಬೆಳಗ್ಗೆ ಶವ ಸಂಸ್ಕಾರದ ಶಬ್ದ ಕೇಳಿಸಿಕೊಂಡ ಹೈಡಾ 3 ಹೆಣ್ಣು ಮಕ್ಕಳು ಹೆರಿಗೆಯ ಸಂದರ್ಭದಲ್ಲಿ ವೈದ್ಯಕೀಯ ನೆರವು ಸಿಗದೆ ಸತ್ತ ವಿಷಯ ಅರಿತ ಆಕೆ ನಡುಗಿ ಹೋದಳು. ಅಂತಹ ಮನಸ್ಥಿತಿಯಲ್ಲಿ ಆಕೆ ಓಡಿ ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿ ತನ್ನನ್ನು ಸೇವೆಗೆ ಒಪ್ಪಿಸಿಕೊಟ್ಟಳು. ನಂತರ ಅಮೆರಿಕಾಗೆ ತೆರಳಿ 1891ರಲ್ಲಿ ನ್ಯೂಯಾರ್ಕ್ನಲ್ಲಿ ವೈದ್ಯಕೀಯ ಶಿಕ್ಷಣ ಮುಗಿಸಿದ ಅವರು ಮದುವೆಯನ್ನೇ ಆಗದೆ ತಮ್ಮ ಇಡೀ ಜೀವಿತವನ್ನು ಭಾರತೀಯ ಹೆಣ್ಣು ಮಕ್ಕಳ ಸೇವೆಗಾಗಿಯೇ ಮುಡುಪಾಗಿ ಇಟ್ಟಳು. ಭಾರತಕ್ಕೆ ಹಿಂದಿರುಗಿದ ಮರುವರ್ಷ ಅಂದರೆ 1900ರಲ್ಲಿ ಅವರು ತಮ್ಮ ತಂದೆಯನ್ನು ಕಳೆದುಕೊಂಡರು. ತಂದೆಯ ಅನುಪಸ್ಥಿತಿಯನ್ನು ನೆನೆದು ಬಿಕ್ಕಿ ಬಿಕ್ಕಿ ಅತ್ತ ಹೈಡಾ ಸೇವೆಯ ಮಹತ್ವವನ್ನು ಅರಿತರು. ವೆಲ್ಲೂರಿನಲ್ಲಿ ಹೆಣ್ಣು ಮಕ್ಕಳಿಗಾಗಿ ಒಂದು ಆಸ್ಪತ್ರೆಯನ್ನು ತೆರೆಯಬೇಕೆಂಬುದು ಅವರ ಆಲೋಚನೆಯಾಗಿತ್ತು.
ಅದಕ್ಕೆ $8,000 ಹಣದ ಅವಶ್ಯಕತೆ ಇದೆ ಎಂಬುದಾಗಿ ತಿಳಿದು ದಾನಿಗಳಿಗಾಗಿ ಕಾಯುತ್ತಿರುವಾಗ ಶೆಲ್ ಎಂಬ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯ ಸ್ಮರಣಾರ್ಥ ವೆಲ್ಲೂರು ಆಸ್ಪತ್ರೆಗೆ ಹಣ ಸಹಾಯ ಮಾಡಲು ಮುಂದೆ ಬಂದು $10,000 ದಾನವಾಗಿ ಕೊಟ್ಟರು. ಹೈಡಾಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆ ಹಣದಿಂದ ಒಂದು ಮೆಡಿಕಲ್ ಡಿಸ್ಪೆನ್ಸರಿ ಮತ್ತು ಕ್ಲಿನಿಕ್ ಅನ್ನು ಪ್ರಾರಂಭಿಸಿದರು. 2 ವರ್ಷಗಳಲ್ಲಿ ಸುಮಾರು 5,000 ರೋಗಿಗಳು ಚಿಕಿತ್ಸೆಗೊಳಪಟ್ಟರು. ಮೂಢನಂಬಿಕೆಗಳಲ್ಲಿ ಮುಳುಗಿ ಹೋಗಿದ್ದ ಜನರ ಮಧ್ಯೆ ವೈದ್ಯಕೀಯ ಸೇವೆ ಎನ್ನುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ದೇಹದಲ್ಲಿದ್ದ ಗೆಡ್ಡೆಯನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಹೊರತೆಗೆದು ಗಾಯಕ್ಕೆ ಔಷಧ ಹಾಕಿ ಪಟ್ಟಿ ಕಟ್ಟಿ ಮನೆಗೆ ಕಳುಹಿಸಿದರೆ ಮಾರನೇ ದಿನ ಕಟ್ಟು ಬಿಚ್ಚಿ ಗಾಯಕ್ಕೆ ವಿಭೂತಿ ಹಚ್ಚಿಕೊಂಡು ಬರುತ್ತಿದ್ದ ರೋಗಿಗಳನ್ನು ನೋಡಿ ಹೈಡಾ ಹೈರಾಣಾಗುತ್ತಿದ್ದರು. ಅದು ಪ್ರಾಣಕ್ಕೆ ಅಪಾಯ ತಂದೊಡ್ಡಬಹುದು ಎಂದು ತಿಳಿಸಿ ಹೇಳಿದರು ನಂಬದ ಮುಗ್ಧ ಜನರನ್ನು ನೆನೆದು ಭಾವುಕರಾಗುತ್ತಿದ್ದರು. ವೇದನೆಯಿಂದ ಮತ್ತೆ ಅವರಿಗೆ ಚಿಕಿತ್ಸೆ ನೀಡುತ್ತಿದ್ದರು ಹೈಡಾ. ಕುದುರೆ ಗಾಡಿಯಲ್ಲಿ ಕೂತು ಹಳ್ಳಿಗೆ ತೆರಳಿ ಚಿಕಿತ್ಸೆ ನೀಡುತ್ತಿದ್ದ ಹೈಡಾರವರ ಬರುವಿಕೆಗಾಗಿ ಹಳ್ಳಿಯ ಹೆಣ್ಣು ಮಕ್ಕಳು ಕಾದು ನಿಂತಿರುತ್ತಿದ್ದರು. ಕಾಯಿಲೆ ಹೆಚ್ಚಾಗಿ ಬದುಕುವುದೇ ಕಷ್ಟ ಎಂಬಂತ ಸ್ಥಿತಿಯಲ್ಲಿದ್ದ ಕೆಲವರು ಡಾಕ್ಟರಮ್ಮ ಪವಾಡ ಮಾಡುತ್ತಾರೆ ಎಂದು ನಂಬಿ ಬರುತ್ತಿದ್ದ ಎಷ್ಟೋ ರೋಗಿಗಳನ್ನು ಕಂಡು ಕಣ್ಣೀರಿಟ್ಟು ಚಿಕಿತ್ಸೆ ನೀಡಿದ್ದೂ ಉಂಟು. ಮೂಢನಂಬಿಕೆಗೆ ಒಳಗಾಗಿ ರಾಹುಕಾಲದಲ್ಲಿ ಮಗು ಹುಟ್ಟಬಾರದು ಎಂಬ ಕಾರಣಕ್ಕೆ ತಾಯಿಯ ಕಾಲನ್ನು ಕಟ್ಟಿ ಹಾಕಿ ತಾಯಿ ಮಗುವಿನ ಸಾವಿಗೆ ಕಾರಣರಾದವರನ್ನು ನೋಡಿ ದಿಗ್ಭ್ರಮೆಗೊಳ್ಳುತ್ತಿದ್ದ ಹೈಡಾ ಸತ್ತ ತಾಯಿ ಮಗುವಿಗಾಗಿ ಮರುಗುತ್ತಿದ್ದರು. ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನು ದೇವದಾಸಿ ಎಂಬ ಸೇವೆ ನೆಪದಲ್ಲಿ ವೇಶ್ಯಾವಾಟಿಕೆಗೆ ತಳ್ಳುತ್ತಿದ್ದುದನ್ನು ನೋಡಿ ಏನೂ ಮಾಡಲಾರದೆ ಅಸಹಾಯಕಳಾಗುತ್ತಿದ್ದಳು. ಅಂತಹ ತುಳಿತಕ್ಕೊಳಗಾದ ಹೆಣ್ಣು ಮಕ್ಕಳಿಗೆ ವೈದ್ಯಕೀಯ ಸಹಾಯ ಮಾಡುವುದು ತನ್ನೊಬ್ಬಳಿಂದ ಅಸಾಧ್ಯ ಎಂಬ ಸತ್ಯವನ್ನು ಅರಿತ ಹೈಡಾ 1918ರಲ್ಲಿ ಹುಡುಗಿಯರಿಗಾಗಿ ಮೆಡಿಕಲ್ ಪ್ರಾಕ್ಟೀಷನರ್ ಶಾಲೆ ತೆರೆಯಲು ನಿರ್ಧರಿಸಿದಳು. ಎಷ್ಟೇ ಕಷ್ಟ ವಿರೋಧಗಳು ಬಂದರೂ 3 ಅರ್ಜಿಗಳು ಬಂದರೂ ಸಾಕು ಎಂದು 1928ರಲ್ಲಿ ವೆಲ್ಲೂರಿನ ಬಗಾಯಂ ಎಂಬ ಸ್ಥಳದಲ್ಲಿ ಹಿಟ್ ಸೈಟ್ ವೈದ್ಯಕೀಯ ಶಾಲೆ ಪ್ರಾರಂಭವಾಯಿತು. ಅದೇ ವರ್ಷ ಗಾಂಧೀಜಿ ಈ ಕಾಲೇಜಿಗೆ ಭೇಟಿ ನೀಡಿದ್ದರು. ಆ ಶಾಲೆಗೆ ಮೊದಲನೆಯ ವರ್ಷವೇ 151 ಅರ್ಜಿಗಳು ಬಂದವು. ಅವರಲ್ಲಿ 18 ಜನರನ್ನು ಆಯ್ಕೆ ಮಾಡಿದರು. ಈ 18 ಜನರಲ್ಲಿ 14 ಹೆಣ್ಣು ಮಕ್ಕಳು ತಮ್ಮ ವಿದ್ಯಾಭ್ಯಾಸ ಮುಗಿಸಿದರು. ಅವರಲ್ಲಿ 4 ಜನ ಮೊದಲನೇ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದರು. ಹೈಡಾ ಅನೇಕ ಬಾರಿ ಅಮೆರಿಕಾಗೆ ತೆರಳಿ ಆಸ್ಪತ್ರೆಗಾಗಿ ಕಾಲೇಜಿಗಾಗಿ ನಿಧಿ ಸಂಗ್ರಹಿಸುತ್ತಿದ್ದರು. ಇವರ ಸೇವಾ ಕಾರ್ಯವನ್ನು ನೋಡಿ ಪ್ರಭಾವಿತರಾದ ಅನೇಕ ವೈದ್ಯರುಗಳು ಭಾರತಕ್ಕೆ ಬಂದು ವೈದ್ಯಕೀಯ ಸೇವೆಯಲ್ಲಿ ತೊಡಗಿಸಿಕೊಂಡರು. ಇದರಿಂದ ಹೈಡಾಲಲ್ಲಿ ಹೆಚ್ಚಿನ ಉತ್ಸಾಹ ಉಂಟಾಗಿ ಹೆಚ್ಚಿನ ಸೇವೆ ಮಾಡುವ ಪ್ರೇರೇಪಣೆ ಉಂಟಾಯಿತು. 1938ರಲ್ಲಿ ಬ್ರಿಟಿಷ್ ಸರ್ಕಾರವು ತನ್ನ ನೀತಿಯನ್ನು ಬದಲಿಸಿತು. ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸೆಯನ್ನು ವಿಶ್ವವಿದ್ಯಾಲಯಗಳಿಂದ ನೀಡಲಾಗುವ ಪದವಿ ಪತ್ರ ಇರುವವರು ಮಾತ್ರ ಮುಂದುವರಿಸಬಹುದು ಎಂದು ಘೋಷಿಸಿತು. ಇದರಿಂದ ಇಕ್ಕಟ್ಟಿಗೆ ಒಳಗಾದ ಹೈಡಾ ವೈದ್ಯಕೀಯ ವಿಶ್ವವಿದ್ಯಾಲಯ ಸ್ಥಾಪಿಸಬೇಕು ಎಂದುಕೊಂಡರು. ಆದರೆ ಅದಕ್ಕೆ ಹೆಚ್ಚಿನ ಬಂಡವಾಳ ಬೇಕಾದ್ದರಿಂದ ಚಿಂತೆಗೊಳಗಾದರು. ಅದೇ ಸಂದರ್ಭದಲ್ಲಿ ಮಾರ್ಕ್ ಎಂಬ ಅಮೆರಿಕ ಮೂಲದ ಡಾಕ್ಟರ್ ಒಬ್ಬರು ಭಾರತದಲ್ಲಿ ಪುರುಷರಿಗಾಗಿ ವೈದ್ಯಕೀಯ ವಿದ್ಯಾಲಯ ಸ್ಥಾಪಿಸಬೇಕು ಎಂಬುದಾಗಿ ಬೇರೆ ಬೇರೆ ಸ್ಥಳಗಳನ್ನು ಸುತ್ತಿ ಸ್ಥಳ ಪರಿಶೀಲನೆ ಮಾಡುತ್ತಿದ್ದರು. ಆಗ ವೆಲ್ಲೂರು ಅವರಿಗೆ ಸೂಕ್ತ ಸ್ಥಳವಾಗಿ ಕಂಡುಬಂತು. ಪುರುಷರ ಜೊತೆಗೆ ಮಹಿಳೆಯರ ಕಾಲೇಜು ಸಹ ಬೆಳೆಯುತ್ತದೆ ಎಂಬ ಕಾರಣಕ್ಕಾಗಿ ಹೈಡಾ ಸಂತೋಷದಿಂದ ಇದನ್ನು ಒಪ್ಪಿಕೊಂಡಳು. 1945ರಲ್ಲಿ ಪುರುಷರ ಮತ್ತು ಮಹಿಳೆಯರಿಗಾಗಿ ವೈದ್ಯಕೀಯ ಕಾಲೇಜು ಪ್ರಾರಂಭವಾಯಿತು. ಹೈಡಾರವರ ಹೆಸರು ಇಡೀ ಭಾರತದಲ್ಲಿ ಪ್ರಸಿದ್ಧವಾಯಿತು. ಆ ಕಾಲಘಟ್ಟದಲ್ಲಿ ವಾಸಿಸುತ್ತಿದ್ದ ಭಾರತೀಯರಲ್ಲಿ ಹೈಡಾಳ ಹೆಸರು ಕೇಳದವರೇ ಇರಲಿಲ್ಲ. ಕತ್ತಲಲ್ಲಿ ಬದುಕುತ್ತಿದ್ದ ಅನೇಕ ಹೆಣ್ಣು ಮಕ್ಕಳ ಬದುಕಲ್ಲಿ ಜ್ಯೋತಿ ಮೂಡಿಸಿದ ಈ ದೀಪ ಒಂದು ದಿನ ಅಸ್ತಂಗತವಾಯಿತು.
1960 ಮೇ 23ರಂದು ಡಾಕ್ಟರ್ ಹೈಡಾ ಈ ಭೂಪ್ರಯಾಣ ಮುಗಿಸಿದರು. ಆದರೂ ಅವರು ಹಚ್ಚಿದ ಆ ಬೆಳಕು ಇಂದಿಗೂ ಪ್ರಕಾಶಮಾನವಾಗಿ ಉರಿಯುತ್ತಿದೆ. ಇಂದಿಗೂ ವೆಲ್ಲೂರು ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ ಶೋಭಾಯಮಾನವಾಗಿ ಬೆಳಗುತ್ತಿದೆ. 1960ರಲ್ಲಿ ಇಲ್ಲಿ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಅಂದಿನ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಈ ರೀತಿಯಾಗಿ ಹೇಳಿದರು. ಡಾಕ್ಟರ್ ಹೈಡರನ್ನು ಕುರಿತು ಮಾತನಾಡುವಾಗ, ಮಹಾನ್ ಮಹಿಳೆ, ಅವರ ಸಮರ್ಪಣೆ, ಯೋಜಿತ ಕೆಲಸವು ಅನುಕರಣೀಯ ಎಂದು ಶ್ಲಾಘಿಸಿದರು. ತನಗಾಗಿ ಒಂದು ಸುಂದರ ಜೀವನ ಕಟ್ಟಿಕೊಳ್ಳಬೇಕೆಂದಿದ್ದ ಹೈಡಾ ನೊಂದ ಹೆಣ್ಣು ಮಕ್ಕಳ ಮಧ್ಯೆ ಸೇವೆ ಮಾಡಿ ಅವರ ಕಣ್ಣೀರು ಒರೆಸುವ ಮಹಾಸೇವಕಿ. ಬಡವರ ಮಧ್ಯೆ ಮಾಡುವ ಸೇವೆ ಯೇಸು ಕ್ರಿಸ್ತನಿಗೆ ಮಾಡುವ ಸೇವೆ ಎಂದು ನಂಬಿ ಅದನ್ನೇ ಆಯ್ಕೆ ಮಾಡಿಕೊಂಡ ಮಹಾನಾಯಕಿ ಈ ಹೈಡಾಸ್ಕರ್. ಒಂದು ಕೊಠಡಿಯ ಡಿಸ್ಪೆನ್ಸರಿಯಿಂದ ಪ್ರಾರಂಭಿಸಿ ವಿಶ್ವ ದರ್ಜೆಯ ಸಂಸ್ಥೆಯ ಅಭಿವೃದ್ಧಿಗೆ ಕಾರಣವಾಯಿತು. ವೆಲ್ಲೂರು ಮೆಡಿಕಲ್ ಕಾಲೇಜ್ 2003ರಲ್ಲಿ 2000 ಹಾಸಿಗೆ ಹೊಂದಿರುವ ವಿಶ್ವದ ಅತಿದೊಡ್ಡ ಕ್ರಿಶ್ಚಿಯನ್ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಹೀಗಿದ್ದಾಗ್ಯೂ ಆರೋಗ್ಯವನ್ನು ಒದಗಿಸುವುದೊಂದೇ ಅವರ ಏಕೈಕ ಗುರಿಯಾಗಿರಲಿಲ್ಲ. ಅದರ ಜೊತೆಗೆ ಇವರ ಸ್ವಾರ್ಥ ಸೇವೆಯೂ ಸಾಗಿದವು. ಶಾರೀರಿಕ ಆರೋಗ್ಯದ ಜೊತೆಗೆ ಆತ್ಮಿಕ ಮನ್ನವನ್ನು ಸಹ ಉಣಬಡಿಸಿ ಆತ್ಮಗಳನ್ನು ಗೆದ್ದುಕೊಂಡು ಬಡವರ ಸೇವೆಯಲ್ಲೇ ಯೇಸು ಕ್ರಿಸ್ತನನ್ನು ಕಂಡುಕೊಂಡ ಈ ದಿಟ್ಟ ಮಹಿಳೆ ನಮಗೆಲ್ಲ ಆದರ್ಶಪ್ರಾಯಳಾಗಿದ್ದಾಳೆ. ಈಕೆಯ ಸೇವಾ ಮನೋಭಾವವನ್ನು ನಾವು ಸಹ ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ. ದೇವರು ತಾನೇ ಸಹಾಯ ಮಾಡಲಿ. ಆಮೆನ್.